ರಲ್ಲಿ 2.34 ಲಕ್ಷ ಕೋಟಿ ರೀ. ಇಡೀ ಕರ್ನಾಟಕದಲ್ಲಿ ಬರ್ತಿರುವ ಬಡವರಿಗೆ ಬರ್ತಿರ್ತಕ್ಕಂಥ ಭಾಗ್ಯಗಳ ಯೋಜನೆ ಒಂದು ವರ್ಷಕ್ಕೆ ಎಲ್ಲ ಲೆಕ್ಕ ಹಾಕಿದ್ರು ಒಂದು 55,000 ಕೋಟಿ ಒಂದು ವರ್ಷಕ್ಕೆ. ಅದರಲ್ಲಿ ಅಕ್ಕಿನೂ ಬಂತು, ರೇಷನ್ನೂ ಬಂತು, ಬಸ್ ಚಾರ್ಜು ಬಂತು, 200 ಯೂನಿಟ್ ವಿದ್ಯುತ್ತು ಬಂತು, 2,000 ರೂಪಾಯಿ ಅಕೌಂಟ್ಗೂ ಬಂತು, ನಿರುದ್ಯೋಗಿಗಳಿಗೆ ಭತ್ಯೆನೂ ಬಂತು ಅಲ್ವಾ. ಇದೆಲ್ಲ ಸೇರಿಸಿದ್ರೇ 55,000 ಕೋಟಿ ಚಿಲ್ಲರೆ. ಇಲ್ಲಿ ನೋಡಿ 2019-20 ಇದೊಂದೇ ಸಾಲಲ್ಲಿ 2.34 ಲಕ್ಷ ಕೋಟಿ, ಹತ್ತಿರ 2.5 ಲಕ್ಷ ಕೋಟಿ ಅನ್ಕೊಳ್ಳಿ. 2.5 ಲಕ್ಷ ಕೋಟಿಯಷ್ಟು ಸಾಲ ಮನ್ನಾ ಆಗ್ಬಿಡುತ್ತಲ್ಲ. ವಸೂಲಿ ಮಾಡಿಲ್ಲ ಅಂತ, ವಸೂಲಿ ಮಾಡಿಲ್ಲ. ಲಾಭ ಬಂದರೆ ಉದ್ಯಮಿದು, ಲಾಸ್ ಆದರೆ ಜನಗಳದೇ ದುಡ್ಡಲ್ವೇನ್ರಿ ಬ್ಯಾಂಕಲ್ಲಿರೋದು. ನಾನಾಗಲೇ ಹೇಳ್ತೀನಿ ಓವರ್ ಪ್ರೈಸಿಂಗ್ ಅಂತ ಹೇಳಿ 50 ಪೈಸೆ ಹಾಕಿರಲ್ಲ ಅವರು, ತೋರಿಸಿರ್ತಾರೆ ಅಷ್ಟೇ. ಆ ಥರ ನಂದು ಇದರಲ್ಲಿ 20% ಇನ್ವೆಸ್ಟ್ಮೆಂಟ್ ಇದೆ, ಇಂಥ ಪ್ಲಾನ್ ಮಾಡಿದ್ದೀನಿ, ಅಂಥ ಪ್ಲಾನ್ ಮಾಡಿದ್ದೀನಿ. ದುಡ್ಡು ಎತ್ತೋದು ಜನಗಳಿಂದ ದುಡ್ಡು ಎತ್ತಾರೆ, ಬ್ಯಾಂಕಿಂದ ದುಡ್ಡು ಎತ್ತಾರಲ್ಲ. ಈ ಸಲ ವಸೂಲಿ ಮಾಡಿಲ್ಲ. ಇದೇ ಒಬ್ಬ ಶ್ರೀಮಂತ ಉದ್ಯಮಿ ಅಲ್ವೇನ್ರಪ್ಪ, ವಸೂಲಿ ಮಾಡಬೇಕಾ ಬೇಡ? ಇವನ ಹತ್ರ ಮಾಡಲ್ಲ. 2021-22 1.74 ಲಕ್ಷ ಕೋಟಿ, 1.25 ಲಕ್ಷ ಕೋಟಿ ಇದು ಒಂದೇ ವರ್ಷ ವಸೂಲಿ ಮಾಡಿಲ್ಲ. ಹೆಚ್ಚು ಕಡಿಮೆ ಇವೆಲ್ಲವೂ ನಾನು ಹೇಳ್ತಿರೋದು ಒಂದೊಂದು ರಾಜ್ಯಗಳ ಬಜೆಟ್ರಿ ಇದು. ಒಂದೊಂದು ರಾಜ್ಯ ಒಂದಿಡೀ ವರ್ಷ ಒಂದು ಬಜೆಟ್ ರೂಪಿಸ್ಕೊಂಡ್ರೆ ಆ ಬಜೆಟ್ ಈ ಹಣ